ಜಯ ಕರ್ನಾಟಕ ಜನಪರ ವೇದಿಕೆಯ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರು ಆದ ಶೆಟ್ಟಹಳ್ಳಿ ಲೋಕೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಿನ್ನಕ್ಕಿ ಗ್ರಾಮದಲ್ಲಿ ಇರುವ ನಮ್ಮಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಅನ್ನದಾಸೋಹ ಸೇರಿ ಹಲವು ಸಮಾಜಮುಖಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿಕೊಂಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸ್ನೇಹಿತರು, ಅಭಿಮಾನಿಗಳು, ಹಿತೈಷಿಗಳು ಶೆಟ್ಟಹಳ್ಳಿ ಲೋಕೇಶ್ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯ ತಿಳಿಸಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಆಡಿ ಸೊಣ್ಣಹಟ್ಟಿ ಎಎಂಆರ್ ಮೊನ್ನೆರಾಜು ಅವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಎಚ್ಪಿಆರ್ ಅನಿಲ್ ರೆಡ್ಡಿ, ಮರಸೂರು ರಮೇಶ್, ಪ್ರಕಾಶ್, ವಿಜಯ್ ಕುಮಾರ್, ಯಡವನಹಳ್ಳಿ ಅನಿಲ್ ರೆಡ್ಡಿ, ಖಾನ್, ಸಂದೀಪ್, ವೈದೇಹಿ ಮಂಜು ಮತ್ತು ಸ್ನೇಹಿತರು ಭಾಗಿಯಾಗಿದ್ದರು. ಇವತ್ತು ಏನು ನಂದು ಹುಟ್ಟುಹಬ್ಬ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ ನನ್ನ ಆತ್ಮೀಯ ಸ್ನೇಹಿತರು, ಬಂಧು ಬಳಗದವರು, ಒಟ್ಟಾರೆ ನನ್ನ ಸಹಪಾಠಿಗಳು. ಬಹುಶಃ ನಾನು ಯಾವ ವರ್ಷನೂ ಆಡಂಬರವಾಗಿ ಹುಟ್ಟುಹಬ್ಬನ ಆಚರಿಸ್ಕೊಬೇಕಂತೇಳಿ ನಾನು ಅನ್ಸ್ಕೊಂಡನಲ್ಲ. ಸಮಾಜಕ್ಕೆ ಈ ಭೂಮಿ ಋಣವನ್ನು ತೀರಿಸ್ಬೇಕಂತ ಹೇಳಿದ್ರೆ ಏನಾದರೂ ಈ ಭೂಮಿಗೆ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಮನಸ್ಸಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ನಾನು. ಹಾಗಾಗಿ ಇವತ್ತು ಕೆಲವು ಕಡೆ ನಾನು ಹುಡುಕಿದೆ, ಎಲ್ಲಾದರೂ ಜಾಗ ಸಿಕ್ಕಿದ್ರೆ ನನ್ನ ಹುಟ್ಟುಹಬ್ಬಕ್ಕೆ ಒಂದಷ್ಟು ಗಿಡಗಳನ್ನು ಹಾಕಬೇಕು ಅಂತೇಳಿ ಆಸೆ ಪಟ್ಟೆ. ಆದರೆ ಪೂರ್ಣನ ಒಂದು ಅಬ್ಬರ. ಹಾಗಾಗಿ ಮೊನ್ನೆ ತಾನೇ ಪರಿಸರ ದಿನಾಚರಣೆ ಅಂಗವಾಗಿ ಇದೇ ಮರಸೂರು ಪಂಚಾಯಿತಿಯ ಅಧ್ಯಕ್ಷರು ಮತ್ತು PDO ಹಾಗೂ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಗುಣರಂಜನ್ ಶೆಟ್ಟಿ ಅಣ್ಣನ ಮಾರ್ಗದರ್ಶನ ಮತ್ತು ರಾಜ್ಯಾಧ್ಯಕ್ಷರಾದಂಥ ಜೆ ಶ್ರೀನಿವಾಸ ಅಣ್ಣರ ಒಂದು ಆದೇಶದ ಮೇರೆಗೆ ಸುಮಾರು 1.5 ಎಕರೆ ಜಾಗಕ್ಕೆ ಗಿಡವನ್ನು ಹಾಕಿದ್ವಿ. ತದನಂತರ ನನ್ನ ಹುಟ್ಟುಹಬ್ಬಕ್ಕೂ ಸಹ ಎಲ್ಲಾದರೂ ಒಂದು ಕಡೆ ಜಾಗ ಸಿಕ್ಕಿದ್ರೆ, ಸರ್ಕಾರಿ ಜಾಗ, ಗೋಮಾಳ ಅಥವಾ ಪಾರ್ಕು, ಕೆರೆಕುಂಟೆ, ಅಂಗಳಗಳು ಅಥವಾ ಬಫರ್ ಝೋನ್ಗಳು ಅಂಥದ್ದು ಯಾವುದಾದ್ರೂ ಸಿಕ್ಕಿದ್ರೆ ಆ ಜಾಗಕ್ಕೆ ಗಿಡ ಹಾಕುವಂಥ ಕಾರ್ಯಕ್ರಮ ಮಾಡೋಣ ಅಂತೇಳಿ ನಾನು ಊಹಿಸಿದ್ದೆ. ಬಹುಶಃ ಆ ಜಾಗ ಸಿಗದಿದ್ದ ಕಾರಣಕ್ಕಾಗಿ ಇವತ್ತು ಏನು ನನ್ನ
ಆತ್ಮೀಯ ಸ್ನೇಹಿತ, ನನ್ನ ಜೊತೆಯಲ್ಲೇ ಒಡ ಹುಟ್ಟಿದ ರೀತಿಯಲ್ಲಿ ಬೆಳೆದಂತನು ವೈದಿಕ್ ಮಂಜು. ಅವನ ಒಂದು ಆಶ್ರಮದಲ್ಲಿ ಬಹುಶಃ ಉದ್ಘಾಟನೆಗೂ ಕರೆದಿದ್ರು, ನಾನು ಇರಲಿಲ್ಲ, ಆ ಸಂದರ್ಭದಲ್ಲಿ ಇರಲಿಲ್ಲ. ಅದು ಇವತ್ತು ಕೂಡಿ ಬಂತು. ಹಂಗಾಗಿ ಇವತ್ತು ಬಂದು ಅವರ ಆಶ್ರಮದಲ್ಲಿ ನೋಡಿದೆ. ಸುಮಾರು 35-40 ಜನ ಇದ್ದಾರೆ. ಇದೇ ರೀತಿ ಅವನ ಆಶ್ರಮ ಉನ್ನತ ಮಟ್ಟಕ್ಕೆ ಬೆಳೀಲಿ. ನಮ್ಮ ಸಹಕಾರ ಸದಾ ಇದೇ ರೀತಿ ಇರುತ್ತೆ. ನಾವು ದುಂದುವೆಚ್ಚ ಮಾಡೋದು ಬೇಡ. ಇಲ್ಲಿರ್ತಕ್ಕಂಥ ಏನು ನಮ್ಮಗೂಡು ಆಶ್ರಮದಲ್ಲಿ ಬೆಳೀತಕ್ಕ ಅವರು ಸಹ ನಮ್ಮ ತಂದೆ ತಾಯಿ ಇದ್ದ ಹಾಗೆ, ಅವ್ರಿಗೂ ಸಹ ಒಂದಿಂದ ಊಟದ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತೇಳಿ, ಮತ್ತು ಅದರ ಜೊತೆಯಲ್ಲಿ ಅನೇಕ ಇವತ್ತು ತಾವು ನೋಡಿರ್ಬೋದು, ಬೀದಿನಲ್ಲಿ ಮಲಗಿದ್ದವ್ರಿಗೆ ಬೆಡ್ಡು ಅಥವಾ ಮಲಗಲಿಕ್ಕೂ ಅಲ್ಲ, ಒದ್ಸ್ಕೊಳ್ಳೋಕ್ಕೂ ಯಾವುದೇ ರೀತಿಯಾದಂಥ ಇದಿರೋದಿಲ್ಲ. ಇವತ್ತು ಅವರು ಒಂದಷ್ಟು ಹೇಳ್ಕೊಟ್ರು ನನಗೆ. ಅವರು ಇರ್ತಕ್ಕಂಥ ಮಲಗೋದಕ್ಕೆ ಬೆಡ್ಗಳಾಗಲಿ, ಮತ್ತು ಚಳಿಗಾಲದಲ್ಲಿ ಒದ್ಸ್ಕೊಳ್ಳೋದಕ್ಕೆ ಕಂಬಳಿ ಆಗಲಿ, ಇದು ಯಾವುದು ಸ್ವಲ್ಪ ಇನ್ನೂ ಸ್ವಲ್ಪ ಕಷ್ಟದಲ್ಲಿದ್ದಾರೆ. ಹಾಗಾಗಿ ಅದರ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ. ಮತ್ತು ಬಹಿರ್ದೆಸೆಗೆ ಹೋಗಿ ಮಲಮೂತ್ರ ವಿಸರ್ಜನೆ ಮಾಡ್ತಾರೆ ಅಂತೇಳಿ ಕೇಳ್ಪಟ್ಟೆ. ಅದನ್ನೂ ಸಹ ನಾನು ಮಾಡಿಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ನಿಗೆ ಹೇಳಿದ್ದೀನಿ. ಇದೇ ರೀತಿ ಉನ್ನತ ಮಟ್ಟಕ್ಕೆ ನಮ್ಮಗೂಡು ಆಶ್ರಮ ಬೆಳೀಲಿ. ಸದಾ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ನಾಯಕರುಗಳು ಅರಿತು ಇಲ್ಲಿರ್ತಕ್ಕಂಥ ನಮ್ಮಗೂಡು ಆಶ್ರಮದಲ್ಲಿ ನಮ್ಮ ತಂದೆ ತಾಯಿಗಳು ಅಂತೇಳಿ ತಿಳ್ಕೊಂಡು ಒಂದು ದಿನದ ಮಟ್ಟಿಗೆ ಅವ್ನು ಕೇಳ್ತಾ ಇರೋದೇನೋ ತಿಂಗಳಾನುಗಟ್ಲೆ ವ್ಯವಸ್ಥೆ ಮಾಡಿ ಅಂತ ಹೇಳ್ಬಿಟ್ಟು ಯಾರನ್ನೂ ಕೇಳೋದಿಲ್ಲ. ಒಂದು ದಿನದ ಮಟ್ಟಿಗೆ ಅವ್ರ ಕೈಲಿ ಎಷ್ಟು ಮಟ್ಟಿಗೆ ಆಗ್ತಾ ಅಷ್ಟರ ಮಟ್ಟಿಗೆ ಮಾಡಲಿ ಅಂತೇಳಿ ಸಹಕಾರವನ್ನು ಕೇಳಿದಾಗ, ಸದಾ ಇಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರು ಯಾವುದೇ ಕಾರ್ಯಕ್ರಮ ಮಾಡಲಿ ಅವನಿಗೆ ಸಹಕಾರ ನೀಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಎಲ್ರಿಗೂ ವಿಶೇಷವಾಗಿ ನಾನು ನನ್ನ ಆತ್ಮೀಯ ಸ್ನೇಹಿತರಿಗೆ ಅಭಿನಂದನೆಗಳ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಏನು ಇವತ್ತು ನಮ್ಮೆಲ್ಲರ ನಾಯಕರಾದ ಲೋಕೇಶ್ ಅಣ್ಣವರ ಹುಟ್ಟುಹಬ್ಬ ಸರಳ ಸಜ್ಜತೆಯಲ್ಲಿ ಏನು ಆಡಂಬರ ಇಲ್ಲದೆ ಒಂದು ದೇವರ ಮಕ್ಕಳ ಮನೆಯಲ್ಲಿ ನಮ್ಮಗೂಡು ಆಶ್ರಮದಲ್ಲಿ 4 ಜನಕ್ಕೆ ಊಟ ಹಾಕೋ ರೀತಿಯಲ್ಲಿ ಏನು ದುಂದು ವೆಚ್ಚ ಮಾಡದೆ, ಏನು ಆಡಂಬರ ಏನು ಬೇಡ, ನನಗೆ ಯಾಕೆಂತಂದರೆ ನಮ್ಮ ಸಹಾಯ ಏನಿದ್ರೂ 4 ಜನಕ್ಕೆ ಊಟ ಹಾಕೋದು ಅಂತ ಹೇಳ್ಬಿಟ್ಟು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮಗೂಡಿನಲ್ಲಿ ಇವತ್ತು ಒಂದು ದಿನ ಊಟದ ಕಾರ್ಯಕ್ರಮ ಅವರು ಮತ್ತೆ ಈ ನಮ್ಮಗೂಡಿನ ಒಂದು ಏನೇ ಸೌಕರ್ಯ ಬೇಕಂದ್ರೆ ಕೊಡ್ತೀನಿ ಅಂತ ಹೇಳಿ ಅವರು ಹುಟ್ಟುಹಬ್ಬದಲ್ಲಿ ನಮ್ಗೆ ಕೊಟ್ಟವ್ರೆ. ನಾವು ಅವ್ರ ಬಳಗದಿಂದ ನಮ್ಗೆ ಖುಷಿ. ಅವರು ಇನ್ನೂ ಒಳ್ಳೆ ಉನ್ನತ ಮಟ್ಟದ ರಾಜಕೀಯದಲ್ಲಿ ಬೆಳಿಬೇಕಂತ ಆಸೆ. ಸಮಾಜ ಸೇವೆಯಲ್ಲಿ ವಿಪರೀತ ಇವತ್ತೇನಂದ್ರೆ ನಮ್ಮ ಪರಿಸರ ಅಂತಂದುಬಿಟ್ಟು ಎಲ್ಲ ನಮ್ಮ ಪಂಚಾಯಿತಿಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಜೈ ಕರ್ನಾಟಕ ವತಿಯಿಂದ ನಡೀತಾ ಇದೆ. ಈ ರೀತಿ ಯುವ ನಾಯಕರು ನಮ್ಗೆ ರಾಜಕೀಯದಲ್ಲಿ ಉನ್ನತ ಮಟ್ಟದ ಬೆಳಿಬೇಕಂತ ಆಸೆ. ಅವ್ರನ್ನ ಕೇಳ್ಕೊಂಡು ನೀವು ರಾಜಕೀಯ ಬೇಡಪ್ಪ, ನಾನು ಇಂಥ ಸಮಾಜ ಸೇವೆಗಳು ಮಾಡ್ತೀನಿ, ನಿಮ್ಮ ಆಶೀರ್ವಾದ ನಿಮ್ಮ ಆರೈಕೆ ಇದ್ದರೆ ಸಾಕಂತ ಅವ್ರಿಗೆ ಆರೋಗ್ಯ ಆಯುಷ್ ಕೊಟ್ಟು ಆ ಬಂಡಿ ಮಹಾಕಾಳಿ ದೇವಿ ಆಶೀರ್ವಾದ ಇದ್ದು ಇನ್ನೂ ಉನ್ನತ ಮಟ್ಟದಲ್ಲಿ ಸಮಾಜ ಸೇವೆ ಮಾಡ್ತಾ ನಮ್ಮಂಥ ಸ್ನೇಹಿತರನ್ನ ಒಟ್ಟಿಗೆ ಗೂಡಿಸ್ಕೊಂಡು ಹೋಗ್ಲಿ ಅಂತೇಳಿ ಅವರಿಗೆ ಆರೋಗ್ಯ ಆಯುಷ್ ಕೊಡಲಿ ಅಂತ ಹಾರೈಸ್ತೀವಿ. ನಾನು ನಿಮ್ಮ ಪ್ರೀತಿಯ ನಮ್ಮಗೂಡು ಮಂಜು ವೈದಿಕ್ ಮಾತಾಡ್ತೀನಿ. ಇವತ್ತೇನಪ್ಪ ವಿಶೇಷವಾದಂದರೆ, ಮೊದಲನೇದಾಗಿ ನಮ್ಮ ಪ್ರೀತಿಯ ಅಣ್ಣ ಸಮಾಜ ಸೇವಕರು ಯುವಕರ ಆಶಾ ಕಿರಣ ಶಿಟ್ಟಳ್ಳಿ ಲೋಕೇಶ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮಗೂಡು ನಿರಾಶ್ರಿತರ ಆಶ್ರಮದ ದೇವರ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡುವ ಮುಖಾಂತರ ಅವರು ಹುಟ್ಟುಹಬ್ಬನ ಆಚರಿಸ್ಕೊಂಡಿದ್ದಾರೆ. ಅವರಿಗೆ ಐಶ್ವರ್ಯ ಆರೋಗ್ಯ ಭಗವಂತ ಕೊಟ್ಟು ಕಾಪಾಡಲಿ ಅಂತ ಎಲ್ಲರೂ ಕೇಳ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಈ ದಿನ ನಮ್ಮ ಆನೇಕಲ್ನ ಹಿರಿಯ ನಾಯಕರು ಹಾಗೂ ಸಮಾಜ ಸೇವಕರಾದ ಪ್ರೀತಿಯ ಲೋಕೇಶ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಆದಷ್ಟು ದೀನ ದಲಿತರ, ಬಡವರ ಹಾಗೂ ನೊಂದವರ ಪರವಾಗಿ ಯಾವತ್ತೂ ಕಾರ್ಯನಿರ್ವಹಿಸ್ತಾರೆ. ಯಾರಿಗೇನೇ ಕಷ್ಟ ಅಂತ ಅಂದ್ರೆ ಬಂದರೂ ಫಸ್ಟು ಅಲ್ಲಿ ಹೋಗಿ ಅವರು ಅದನ್ನ ಪರಿಹರಿಸ್ತಾರೆ. ಭಗವಂತ ಈ ಸುಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಲೋಕೇಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿರ್ಲಿ, 100 ವರ್ಷ ಇನ್ನು ಉನ್ನತ ಮಟ್ಟದಲ್ಲಿ ಬೆಳೀಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಲೋಕೇಶ್ ಅಣ್ಣವರ ಅಣ್ಣನಾಗಿ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂತ ನಮ್ಮ ಕೋರಿಕೆ. ನಾವು ಪ್ರೋತ್ಸಾಹವನ್ನು ನೀಡಬೇಕು ಎಂದು ನಾವು ಜೊತೆಯಲ್ಲೇ ಇದ್ದು ಸ್ವಲ್ಪ ಬೆಳೆಸಬೇಕು ಅಂತ ಉನ್ನತ ಮಟ್ಟದಲ್ಲಿ ಅಂತ ಇದು ಮಾಡ್ತಾ ಇದ್ದೀವಿ. ಆಮೇಲೆ ಜೈ ಕರ್ನಾಟಕ ಇದರಲ್ಲಿ ಇದರಲ್ಲಿ ಉನ್ನತ ಮಟ್ಟದಲ್ಲಿ ಇದ್ದಾರೆ. ನಮಗೆ ಹುಟ್ಟುಹಬ್ಬದ ಶುಭಾಶಯಗಳಂತ ನಾವು ಬೇಡಿಕೊಂಡು ಭಗವಂತ ಚೆನ್ನಾಗಿ ಇರಲಿ ಅಂತ ಆಶೀರ್ವಾದ ಮಾಡ್ತೇವೆ.